ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ನೋಡಿ, ಇದು ಬಾಲಕೋಟ್ ಕ್ರಾಸ್ ಪರಿಸ್ಥಿತಿ. ಹೀಗೆ ಪ್ರತಿದಿನ ವಿಜಯಪುರ ಶಹರದ ಬಾಗಲಕೋಟ್ ರಸ್ತೆಯಲ್ಲಿ ಇರುವ ಸಾರ್ವಜನಿಕರಿಗೆ ತೊಂದರೆ. ಬಾಗಲಕೋಟ್ ರಸ್ತೆ ಈ ಥರ ಪ್ರತಿಯೊಂದು ಟ್ರಾಫಿಕ್ ಕೆಲವು. ಇದು ಬಾಗಲಕೋಟ್ ಕ್ರಾಸ್ ಏನು ಕಾಂಪ್ಲೆಕ್ಸ್ ಇದ್ದಾವೆ, ಬಸ್ ಸ್ಟ್ಯಾಂಡ್ಲಿಂದ ಬರುವಂಥ ಕಾಂಪ್ಲೆಕ್ಸ್ದಿಂದ ಬಾಗಲಕೋಟ್ ರಸ್ತೆಗೆ ಹೊರಳುವ ಇದು ರಸ್ತೆ ಎಷ್ಟು ಇಕ್ಕಟ್ಟಾದಂಥ ರಸ್ತೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ 2-3 ವರ್ಷದಿಂದ ನಾವು ಸತತ ಪ್ರಯತ್ನ ಪಡುತ್ತಿದ್ದು ಇದು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು ಅಂತೇಳಿ. ನೋಡಿ, ಒಂದು ಸಿಂಗಲ್ ರಸ್ತೆ ಹೋಗೋ ರಸ್ತೆ ಇದೆ, ಎಷ್ಟು ಸಾರ್ವಜನಿಕರು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಗರ ಶಾಸಕರಿಗೆ ಈ ಬಾಗಲಕೋಟ್ ರಸ್ತೆ ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಒಳ್ಳೆ ಗುಣಮಟ್ಟದ ಕಾಮಗಾರಿ ಆಗಬೇಕು. ಇದು ಅತಿಕ್ರಮಣ ಮಾಡಿದರೆ ತೆರವುಗೊಳಿಸ್ರಿ. ಅಚಾನಕ್ ಅವರು ಅತಿಕ್ರಮಣ ಆಗಿಲ್ಲ ಅಂದರೆ ಅವ್ರಿಗೇನು ಪರಿಹಾರ ಕೊಡಬೇಕಾಗಿದೆ ಅಷ್ಟು ಕೊಟ್ಟು ಇಲ್ಲಿ ನೋಡಿ ಅಗಲೀಕರಣ ಮಾಡ್ತಾ ಇದ್ದಾರೆ. ಇದೆಲ್ಲ ಇವರು ನಮಗೆ ಅಮೌಂಟ್ ಕೊಟ್ಟು ಈಗ ಇದು ನಮಗೆ ಬಿಲ್ಡಿಂಗ್ ತೆಗಿಲಿ ಅನ್ನುವಂಥದ್ದು ನೋಡಿ. ಎಲ್ಲ ಪತ್ರ ಸೆಟ್ ಏನು ದೊಡ್ಡ 10 ಬಿಲ್ಡಿಂಗ್ ಆಸ್ತಿ ಮಾಡಿಲ್ಲ ಅವರು. ಯಾಕೆ ಮಾಡಿಲ್ಲ ನೋಡಿ, ಇದೆಲ್ಲ ಪತ್ರ ಸೆಟ್ ಹಾಕೊಂಡಾರೆ, ಇದೆಲ್ಲ ಹಾಕೊಂಡಾರೆ, ಇದೆಲ್ಲ ಕಾಯ್ತಾ ಇದ್ದಾರೆ. ಎಷ್ಟು ಬೇಜವಾಬ್ದಾರಿ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗ ಎಷ್ಟು ಬೇಜವಾಬ್ದಾರಿ ಮಾಡ್ತಾ ಇದ್ದೀರಿ. ಮನಗುಳಿ ರಸ್ತೆ ಮತ್ತು ಬಾಗಲಕೋಟ್ ರಸ್ತೆ ಅಗಲೀಕರಣ ಮಾಡಿ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡಲಿಕ್ಕೆ ಏನಾಗ್ತಾ ಇದೆ ತಮಗೆ? ಯಾಕೆ ಸುಮ್ಮನೆ ಸಮಸ್ಯೆಯನ್ನು ಇನ್ನೊಟ್ಟು ಹೆಚ್ಚು ಮಾಡ್ಕೊಳ್ತಾ ಇದ್ದೀರಿ? ಇದು ಎಷ್ಟೊತ್ತಿರು ಇದು ಕಾಮಗಾರಿ ಆಗಲೇಬೇಕು, ಇದು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಲೇಬೇಕು. ಇಲ್ಲಿ ಯಾರು ಜನಪ್ರತಿನಿಧಿಗಳು ಈ ಈ ರಸ್ತೆಗಳಿಗೆ ಇಲ್ಲ ಅಂಥೇಳಿ ಇಷ್ಟು ಬೇಜವಾಬ್ದಾರಿ ಮಾಡ್ತಾ ಇದ್ದೀರಾ? ನಾವು ಸಾರ್ವಜನಿಕರು ತಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಎಲ್ಲ ಪದಾಧಿಕಾರಿಗಳು ತಮಗೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮನ್ನು ಕೆರಳಿಸಬೇಡಿ, ಉಗ್ರ ಹೋರಾಟಕ್ಕೆ ಇಳಿಸಬೇಡಿ ಅಂಥೇಳಿ ತಾವು ನಮಗೆ ಎಷ್ಟು ಸಾರಿ ತಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಪರೀಕ್ಷೆ ಮಾಡಬೇಡಿ, ತಾಳ್ಮೆ ಪರೀಕ್ಷೆ ಮಾಡಬೇಡಿ, ಸಾರ್ವಜನಿಕರ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಎಷ್ಟೊತ್ತಿದ್ರು ತಾವು ನಿಗಾ ವಹಿಸಿ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗ ಈ ಬಾಗಲಕೋಟ್ ರಸ್ತೆಯಲ್ಲಿ ಒಂದು ಬಂದು ಹಾಯಿರಿ. ಇಲ್ಲಿ ಯಾವ್ಯಾವ PDG ಕಾಲೇಜ್ ಇದೆ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಆಮೇಲೆ ಶಿಕಾಬ್ ಕಾಲೇಜ್ ಇದೆ, RTO ಆಫೀಸ್ ಇದೆ, ಆಮೇಲೆ ನೀರಾವರಿ ಇಲಾಖೆ ಇದೆ, ಹೆಸ್ಕಾಮ್ ಆಫೀಸ್ ಇದೆ, ಹೆಸ್ಕಾಮ್ ಇಲಾಖೆ ಇದೆ, ಆಮೇಲೆ ಅಲ್ಲಿ ಕೋರ್ಟ್ ಇದೆ. ಎಲ್ಲ ಸಾರ್ವಜನಿಕರ ಸ್ಥಳಗಳು, ಸಿಕ್ಕಾಪಟ್ಟೆ ವಾಹನ ನಿಲುಗಡೆ. ಅಲ್ಲಿ RTO ಆಫೀಸ್ ಮುಂದಂತ ಬರೀ ಒಂದು ರಸ್ತೆ ಉಳಿದಿರ್ತದೆ. ಎಲ್ಲ ಬರೀ ಹೋಟೆಲ್ಸ್ ಮುಂದೆ ಒಂದು 2 ವೀಲರ್ 4 ವೀಲರ್ ಎಲ್ಲ ನಿಂತಿರ್ತವೆ. ಅದನ್ನು ನಾವು ಎಲ್ಲರಿಗೂ ಮಾಹಿತಿ ನೀಡಿದ್ದೇವೆ. ಈಗಷ್ಟು PDG ಕಾಲೇಜ್ ಮುಂದೆ 5 ಗಂಟೆ ಸುಮಾರು ಅಥವಾ 4ರಿಂದ 5:30 ತನಕ ಸಾವಿರಾರು ಮಕ್ಕಳು ಜೀವ ಕೈಯಲ್ಲಿ ಹಿಡ್ಕೊಂಡೇ ತಿರುಗಾಡಬೇಕು ರಸ್ತೆ ಮೇಲೆ. ಅಂಥ ಒಂದು ಕಠಿಣ ಪರಿಸ್ಥಿತಿ ಇಲ್ಲಿ ಬಾಗಲಕೋಟ್ ಕ್ರಾಸಲ್ಲಂತೂ ಇಲ್ಲಿ ಹೇಳ್ಬಾರ್ದು. ಮಧ್ಯಾಹ್ನ ಅಂತೂ ಪೂರ ಇಲ್ಲೆಲ್ಲ ಟ್ರಾಫಿಕ್. ಇದು ತಕ್ಷಣ ಇದಕ್ಕೊಂದು ಪರಿಹಾರ ಇತ್ತರಪಡಿಸಬೇಕು. ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡಿಕೊಂಡು ಅಗಲೀಕರಣ ಮಾಡಿಕೊಂಡು ಇದೊಂದು ಪ್ರವಾಸಿ ಸ್ಥಾನ ಇದೆ. ಈ ಮಹಾನಗರ ಪಾಲಿಕೆ ಬಹಳ ನಿಗಾ ವಹಿಸಬೇಕಂತೇಳಿ ಸ್ವಾಭಿಮಾನಿ ಬಣದ ಜಿಲ್ಲಾ ಅಧ್ಯಕ್ಷ ಜಗದೇವ್ ಎಸ್ ಸೂರ್ಯವಂಶಿ ನಾನು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಗರ ಶಾಸಕರಿಗೆ ನಾನು ಮನವಿ ಮಾಡಿಕೊಳ್ಳುವುದೆಂದರೆ 2 ವರ್ಷದ ಹಿಂದೆ ಈ ಬಾಗಲಕೋಟ್ ರಸ್ತೆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ರಸ್ತೆ ಆಗಬೇಕು. ಇಲ್ಲಿ ಪ್ರತಿಯೊಂದು ಸ್ಕೂಲು, ಕಾಲೇಜುಗಳು, ಆಮೇಲೆ SP ಆಫೀಸು, RTO ಆಫೀಸು, ನೀರಾವರಿ ಇಲಾಖೆ, ಹೆಸ್ಕಾಮ್ ಇಲಾಖೆ, ಆಮೇಲೆ ಈ ಕಡೆ ಕೋರ್ಟು, ಹೀಗೆ ಸಾಕಷ್ಟು ಶಾಲೆ ಕಾಲೇಜುಗಳು, ಆಮೇಲೆ ಸರ್ಕಾರಿ ಇಲಾಖೆಗಳು ಈ ಬಾಗಲಕೋಟ್ ರಸ್ತೆಯಲ್ಲಿದ್ದಾವೆ. ಆದರೂ ಇಷ್ಟು ನೋಡಿ, ಇಲ್ಲಿ ಈಗ PD ಸಂಸ್ಥೆ, PDG ಪದವಿ ಪೂರ್ವ ಮಹಾವಿದ್ಯಾಲಯ ಈಗ 4-5 ಗಂಟೆಗೆ ಬಿಡುತ್ತದೆ. ಸಾವಿರಾರು ಹುಡುಗರು, ಒಬ್ಬರಿಲ್ಲ ಇಬ್ಬರಿಗೆ ಕೊಟ್ಟಿದ್ದೀವಿ. ಆಯುಕ್ತರಿಗೂ ಅವರು ಪತ್ರ ಕಳಿಸಿದ್ದಾರೆ. ಆದ್ರೂ
ನಮಗೇನು ಸಂಬಂಧ ಇಲ್ಲ ಅನ್ನೋ ಥರ ಎಲ್ಲರೂ ಮಲಗಿದ ಹಾಗೆ ಕುಳಿತುಬಿಟ್ರೆ ನಡೆಯೋದಿಲ್ಲ. ಯಾರು ಈ ಭಾಗಕ್ಕೆ ಜನಪ್ರತಿನಿಧಿಗಳು ಇಲ್ಲ ಅನ್ನೋ ಉದ್ದೇಶದಿಂದ ಯಾವ ಮಂತ್ರಿ ಯಾವ ಶಾಸಕರು ಈ ಬಾಲ್ಕೋಟ್ ರಸ್ತೆಗಾಗಲಿ ಮನಗುಳ್ ರಸ್ತೆಗಾಗಲಿ ಇಲ್ಲ ಅಂಥೇಳಿ ಈ ರಸ್ತೆ ಸಾರ್ವಜನಿಕರು ಮಾತ್ರ ಕಾಯ್ತಾರೆ. ಎಷ್ಟು ಸತ್ರು ಚಿಂತಿಲ್ಲ, ಯಾರು ಏನು ಹೈರಾಣಾದ್ರೂ ಚಿಂತಿಲ್ಲ. ನಮಗೆ ಆರಾಮ ಬೇಕಂತೇಳಿ ಅಲ್ಲಿ ಸಂಸದರು ತಮಗೆ ರಸ್ತೆ ಬೇಕಂತೇಳಿ ಅಲ್ಲಿ ಆರಾಮ ಭಯಂಕರ ಡಬಲ್ ರಸ್ತೆಗಳು ಅವ್ರು ಮಾಡ್ಕೊಂಡ್ರು. ಆಮೇಲೆ ಉಸ್ತುವಾರಿ ಸಚಿವರು ಅವರು ತಮಗೆ ತಮ್ಮ ಮನೆ ಕಡೆ ಏನು ಬೇಕು ಅದನ್ನೆಲ್ಲ ಮಾಡ್ಕೊಂಡಾರ. ಈ ಕಡೆ ನಗರ ಶಾಸಕರು ತಮ್ಮ ಮನೆ ಕಡೆ ಏನು ಬೇಕು ಅದನ್ನು ರೆಡಿ ಮಾಡ್ಕೊಂಡಾರ. ಆಮೇಲೆ ಈ ಕಡೆ ಬಾಲ್ಕೋಟ್ ರಸ್ತೆ ಒಳಗೆ ಯಾರು ಮಂತ್ರಿ ಮಹೋದರಿ ಯಾರು ಜನಪ್ರತಿನಿಧಿಗಳು ಅವ್ರು ತನಗೆ ಹೆಂಗೆ ಬೇಕು ತಮಗೆ ಮಾಡ್ಕೊಂಡಾರೆ. ಇಲ್ಲಿ ಸಾವಿರಾರು ಜನ, ಇಲ್ಲಿ ಲಕ್ಷಾಂತರ ಜನ ಈ ಬಾಲ್ಕೋಟ್ ರಸ್ತೆಗೆ ಮತ್ತು ಮನಗುಳ್ ರಸ್ತೆಗೆ ಹಾಯ್ತಾ ಇದ್ದಾರೆ. ಮನಗುಳ್ ರಸ್ತೆ ಸಿಂಗಲ್ ಫ್ಲೈಓವರ್, ಅಲ್ಲಿ ಸಿಂಗಲ್ ಒಂದು ಕಮಾನ್ ಇದೆ, ಅದನ್ನು ಡಬಲ್ ಕಮಾನ್ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಇಲ್ಲಾಂದರೆ ಹುಲಿಕೇಶ್ ನಗರ್ಲಿಂದ ಫ್ಲೈಓವರ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಮುಖಾಂತರ ಗಾಂಧಿ ಚೌಕ್ ತನಕ ಹೋಗ್ಬೇಕು ಅಂತೇಳಿ ನಾವು ಮನವಿ ಮಾಡಿದ್ವಿ. ಯಾರೂ ತಲೆ ಕೆಡಿಸ್ಕೊಳತ್ತಿಲ್ಲ. ಇಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ, PDA ಕಾಲೇಜ್ ಇದೆ, ಸಿಕ್ಯಾಬ್ ಕಾಲೇಜ್ ಇದೆ, ಆಮೇಲೆ ಎಲ್ಲ ಸರ್ಕಾರಿ ಇಲಾಖೆಗಳು ಇದೇ ರಸ್ತೆಯಲ್ಲಿದ್ದಾವೆ. ಇಷ್ಟೆಲ್ಲ ಗೊತ್ತಿರ್ಲಾರ್ದ್ರ ಗೊತ್ತೇ ಮಾಡ್ತಾರೆ. ಯಾರಿಗಾರೆ ಜೀವನ ಹಾನಿ ವರ್ಷಕ್ಕೊಂದು 4-5 ಜನ ಇಲ್ಲಿ ಸಾಯ್ತಾರೆ. SP ಬಂಗ್ಲೆ ಮುಂದೆ ಸಾಯ್ತಾರೆ ಎಷ್ಟು ಜನ ನಾವು ನೋಡ್ತಾ ಇದ್ವಿ. ಅಲ್ಲಿ ಬಾಲ್ಕೋಟ್ ರಸ್ತೆಯಿಂದ ಇಲ್ಲಿ ಸೀದಾ ಎಲ್ಲಿ ಅಂದರೆ RTO ಸ್ಥಾನ ಎಷ್ಟು ಇಕ್ಕಟ್ಟಾದ ಪ್ರದೇಶ. ಪಾಪ ಇಂಥ ಚಿಕ್ಕ ಮಕ್ಕಳು. ನಿನ್ನ ಹೆಸರೇನಪ್ಪ? ಗಣೇಶಲ್ಲ. ಎಷ್ಟನೇತಪ್ಪ ನೀನು? 6th ಇದಿಲ್ಲ. ಇಲ್ಲೇನೇನು ಟ್ರಾಫಿಕ್ ಏನ್ರ ನಿನಗೆ ಭಯ ಅನ್ಸಲ್ಲಪ್ಪ? ಯಾರು ಹಾಯ್ತಾರೆ ಅನ್ಸಲ್ಲ? ಹಾಂ, ಇದು ಆಗಲ್ ರಸ್ತೆ ಆಗ್ಬೇಕು ಆಗಬಾರ್ದು? ಆಗ್ಬೇಕಿಲ್ಲ? ಹಾಂ, ಇಷ್ಟೆಲ್ಲ ರಸ್ತೆ ಆದಾಗ ಹೇಳ್ತಾರೆ. ಈಗ ನೀವು ನಿಮ್ಮ ಜೀವ ನಿಮಗೆ ಇಟ್ಕೊಂಡೆ ಇಪ್ಪ ಯಾರು ಹಾಯಿಸ್ತಾರತ್ತೆ ಅನ್ಸ್ಕೊತ ಹಾಯ್ದಾಡ್ತಿರಲ್ಲ ಏನಿಲ್ಲ? ಹೆಂಗ ನಿಮ್ಗೆ ಇಲ್ಲಿ ರಸ್ತೆ ಆಗಲ್ಲ ಆಗ್ಬೇಕು, ಮಾಸ್ಟರ್ ಪ್ಲಾನ್ ಪ್ರಕಾರ ರಸ್ತೆ ಆಗ್ಬೇಕು, ಏನು ಇಷ್ಟ ಇಕ್ಕಟ್ಟಾದ ರಸ್ತೆ ಬೇಕು? ಹಾಂ, ಹೌದಲ್ಲ. ನೀವು ಎಲ್ಲಿ ಕಲಿತಿರುವ? PDG ಒಳಗೆ. ಇಲ್ಲಿ 8 ಜನ ಕಲಿತದಾರ? ಎಷ್ಟು ಹುಡುಗರು ಎಷ್ಟು 1000 ಜನ ಇದಾರಲ್ಲ ಕೂಡಿ? ಹೌದಲ್ಲ. ಮತ್ತು ಈ ಟೈಮಲ್ಲಿ ಫುಲ್ ರಶ್ ಹಾಕಿದ್ರೆ ಎಲ್ಲ ರಸ್ತೆನ ಅಡ್ಡಾಡೋ ಜಾಗ ಇರೋದಿಲ್ಲ. ಆ ಟಿಕೆಟ್ ಪ್ರದೇಶ ಹಿಂಗೆ ಬಸ್ ಹೊಕ್ಕಾವ, ಕಾರ್ ಹೊಕ್ಕಾವ. ಮತ್ತು ಯಾರಿಗಾರ ಏನಾರ ಜೀವ ಹಾನಿ ಹಾಕಿದ್ರಲ್ಲ ಅದಕ್ಕೆ ನಾವು ರಸ್ತೆ ಅಗಲು ಮಾಡ್ಬೇಕತ್ತಲ್ಲತ್ತೀವಿ. ಅಗಲು ಮಾಡಬೇಕು, ಇಷ್ಟೇ ಇರಬೇಕು? ಮಾಡಬೇಕು. ಇನ್ನೂ ಎಷ್ಟನೈತೆ? ಹಾಂ, ಹೇಳ್ತಿದ್ರಲ್ಲ ನೀವು 10th ಇದ್ದೀರಿ ನೋಡು. ಅಗಲು ಮಾಡಬೇಕು ಮಗ, ಮಾಡಬಾರ್ದಪ್ಪ? ಮಾಡಬೇಕಿಲ್ಲ? ಹಾಂ, ಯಾಕೆ ಮಾಡಬೇಕು? ಹಾಂ ನೋಡಿ, ಈಗ ಅಲ್ಲಿ ಮಕ್ಕಳು ನೋಡಿ, ನಿಮ್ಮ ಥರ ಮಕ್ಕಳು ನಿಂತಿದ್ದಾರೆ. ಅವರು ಈಗ ನಾವು PDG ಕಾಲೇಜ್ ಮುಂದೆ ನಿಂತಿದ್ದೇನೆ. ಇಲ್ಲಿ ನೋಡಿ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಈ ಥರ ಜನಪ್ರತಿನಿಧಿಗಳು ಆದವರು ತಮ್ಮ ಮನೆ ಎಲ್ಲಿದ್ದಾವ, ತಮಗೆ ಎಲ್ಲಿ ಅನುಕೂಲ ಇರ್ತದ ಅಲ್ಲೆಲ್ಲ ಬೇಕಾದಂಗೆ ಮಾಸ್ಟರ್ ಪ್ಲಾನ್ ಪ್ರಕಾರ ತಮಗೆ ಹೆಂಗೆ ಬೇಕು ಹಂಗೆ ರಸ್ತೆ ಮಾಡ್ಕೊಂಡಿದ್ದಾರೆ. ಆದರೆ ಸಾರ್ವಜನಿಕರ ಒಂದು ಸ್ಥಳದಲ್ಲಿ ಸಾವಿರಾರು ಜನ, ಇಲ್ಲಿ PDG ಕಾಲೇಜಲ್ಲಿ ಸಾವಿರಾರು ಜನ ಮಕ್ಕಳು, ಟೀಚರ್ಸು ಇಲ್ಲಿ ವರ್ಷದಾಗ ಒಂದ್ರೆ ಯಾಡ್ರೆ ಇಲ್ಲಿ ಆಕ್ಸಿಡೆಂಟ್ ಹಾಕೋಲ್ಲಪ್ಪ? ಹಾಕಲ್ರಿ. ಈಗ ನಿಮಗೆ ಇಲ್ಲಿ ರಸ್ತೆ ಅಗಲೀಕರಣ ಬೇಕು ಬೇಡ ತಂಗೆ? ಹಾಂ, ಇಲ್ಲಿ ಎಷ್ಟು ಇಕ್ಕಟ್ಟು ಪ್ರದೇಶ ನೋಡಿ, ಎಷ್ಟನ್ನ ನೀವು ಜೀವ ನೀವು ಹಿಡ್ಕೊಂಡೆ ನಡೆದಾಡ್ತಿರಲಿಲ್ಲ ಇಲ್ಲೋ? ಹಾಂ, ಏನಿಲ್ಲೋ? ಹೌದಲ್ಲ. ಹಾಂ, ಅಂಜ್ಕೋತ ಅಡ್ಯಾಡ್ಲತ್ತಿರಲ್ಲ? ಹಾಂ, ಈಗ ಅದಕ್ಕೆ ನಾವು ಇದು ನೋಡ್ರಿ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಹಾನಗರ ಪಾಲಿಕೆ ಆಯುಕ್ತ ಸಾಹೇಬ್ರೆ, ನೋಡಿ ಇಂಥ ಪರಿಸ್ಥಿತಿ ಸಾಗಿ ಚಿಕ್ಕ ಮಕ್ಕಳಿಗೆ ಏನು ಗೊತ್ತಾಗ್ತದೆ ಹೇಳ್ರಿ? ರಸ್ತೆ ಒಳಗೆ ಏನು ನಾವು ಯಾಕಂದ್ರೆ ಹುಡುಗರು ಆ ಕಡೆ ಏನು ಬಡಿದಾಡಿ ಸ್ವಲ್ಪ ಹಾಗಿದೆ, ಅವಾಗ ನುಗ್ಸ್ತಾರೆ. ನುಗ್ಸಿ ಕೂಡಲೇ ಗಾಡಿ ಬತ್ತಂದ್ರೆ ಇಲ್ಲೆಲ್ಲ ಸೀದಾ ಗಾಡಿ ಬಡ್ಯಾಗೆ ಹುಡುಗರು ಹೋಗಿ ಸಾಯ್ತವೆ. ಅಂಥ ಪರಿಸ್ಥಿತಿ ಇಲ್ಲಿದೆ. ಎಷ್ಟೊತ್ತಿನ ಗಮನ ಹರಿಸಿ ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕಂತ ನಾವು 2 ವರ್ಷದಿಂದ ನಾವು 2-3 ಲೆಟ್ರ್ ಕೊಟ್ಟಿದ್ದೀವಿ. ಮಾಡಿಸ್ತೀವಿ ನೋಡಿ. ಎಷ್ಟೊತ್ತಿರು ಅವ್ರು 8 ಸಲ ನಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ. ಮಾನ್ಯ ಜಿಲ್ಲಾಡಳಿತ ವತಿಯಿಂದ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ 2 ಲೆಟ್ರ್ ಕೊಟ್ಟರು ಅವರು ಇದ್ರ ಏನು ಇಂಟ್ರೆಸ್ಟ್ ತೊಗೊಂಡಾರೋ ಏನು ಮ್ಯಾಲೆ ಪ್ರಸ್ತಾವನೆ ಕಳಿಸಿದಾರೋ ಗೊತ್ತಿಲ್ಲ. ಆದರೆ ಇದು ಯಾವುದೇ ಕಾರಣಕ್ಕೆ ಮಾಸ್ಟರ್ ಪ್ಲಾನ್ ರಸ್ತೆ ಆಗಲೇಬೇಕು ಅಂತೇಳಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ. ಇಲ್ಲವಾದರೆ ನಾವು ಇಷ್ಟರಲ್ಲೇ ಉಗ್ರ ಹೋರಾಟಕ್ಕೆ ಕೊಡಬೇಕಾಗ್ತದೆ. ನೀವು ಸುಮ್ಮನೆ ಕೇರ್ಲೆಸ್ ಮಾಡ್ಕೊಂಡು ಕೂತ್ರೆ ನಮ್ಮ ಸಂಘಟನೆ ಬಿಡೋದಿಲ್ಲ ಅನ್ನುವಂಥದ್ದು ನಾವು ಈಗ ಈ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿ ಒದಗಿಸ್ತಾ ಇದ್ದೇವೆ. ಧನ್ಯವಾದಗಳು.